ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್ ಶ್ರೀಮತ್ ಸತ್ಯಾತ್ಮಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ ಹರಿ ಓಂ. ಸರ್ವೋತ್ತಮನಾದ ಭಗವಂತ ತನ್ನ ಭಕ್ತರ ಅನುಗ್ರಹಕ್ಕಾಗಿ ತಾನು ವಿವಿಧವಾದ ಅವತಾರಗಳನ್ನು ಮಾಡ್ತಾನೆ. ಮಾತ್ರವಲ್ಲ, ಅನೇಕ ಉಪದೇಶಗಳನ್ನು ಮಾಡಿದ್ದಾನೆ. ಆ ಎಲ್ಲ ಉಪದೇಶಗಳು ಕೂಡ ಇತಿಹಾಸ ಪುರಾಣಗಳ ರೂಪದಲ್ಲಿ ನಮಗೆ ಇವತ್ತು ಸಿಗತ್ತೆ. ಆ ಜ್ಞಾನ, ಭಗವಂತನ ಜ್ಞಾನವನ್ನು ಮಾಡಿಕೊಂಡು ಮೋಕ್ಷವನ್ನು ಹೊಂದೋದೇ ಪ್ರಧಾನವಾದ ಗುರಿಯಾಗಿದೆ ಎಲ್ಲ ಜೀವರಾಶಿಗಳದು. ಆದರೆ ಆ ಮೋಕ್ಷ ಪಡೀಲಿಕ್ಕೆ ಅನೇಕ ಪ್ರತಿಬಂಧಗಳಿದೆ. ಆ ಎಲ್ಲ ಪ್ರತಿಬಂಧಗಳಿಗೆ ಮುಖ್ಯವಾದ ಕಾರಣ ಏನು ಅಂತಂದರೆ ನಮ್ಮ ಪಾಪಗಳು. ಹಾಗಾದರೆ ನಮ್ಮ ಪಾಪವನ್ನು ಕಳ್ಕೊಂಡಾಗ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ. ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಅನೇಕ ವಿಧಗಳಿದೆ. ದಾನ ಮಾಡಬಹುದು, ವ್ರತ ನಿಯಮಗಳ ಅನುಷ್ಠಾನವನ್ನು ಮಾಡಬಹುದು, ಭಗವಂತನ ಪೂಜೆಯನ್ನು ಮಾಡಬಹುದು. ಹೀಗೆ ಅನೇಕ ಉಪಾಯಗಳಿದ್ದರೂ ಪಾಪವನ್ನು ಕಳ್ಕೊಳ್ಳಿಕ್ಕೆ ಶ್ರೇಷ್ಠವಾದ ಉಪಾಯ ಯಾವುದು ಅಂತಂದರೆ ಆಚಾರ್ಯರು ನಮಗೆ ಕೃಷ್ಣಾಮೃತ ಮಹಾರಣದಲ್ಲಿ ತಿಳಿಸ್ತಾರೆ. ಏಕಾದಶಿಯ ಉಪವಾಸವನ್ನು ಮಾಡಿ ಆ ಉಪವಾಸ ಮಾಡಿದ ಪುಣ್ಯವನ್ನು ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಿಸಿದಾಗ ನಾವು ಆ ಭಗವಂತನ ಅನುಗ್ರಹಕ್ಕೆ ವಿಶೇಷ ಪಾತ್ರರಾಗ್ತೇವೆ, ನಾವು ಮುಕ್ತಿಯನ್ನು ಹೊಂದುತ್ತೇವೆ ಅಂತ ತಿಳಿದು ಬರ್ತದೆ. ಅದರ ತರುವಾಯ ಈ ಎಲ್ಲ ಉಪವಾಸಗಳಲ್ಲಿ ಶ್ರೇಷ್ಠವಾದದ್ದು ಏಕಾದಶಿ ಅಂತಾದರೆ ಆ ಏಕಾದಶಿಯಲ್ಲೂ ಶ್ರೇಷ್ಠವಾದ ಏಕಾದಶಿ ವೈಕುಂಠ ಏಕಾದಶಿ. ವರ್ಷದಲ್ಲಿ ತಿಂಗಳಿಗೆ 2 ಅಂತನ್ನುವ ಲೆಕ್ಕದಲ್ಲಿ 24 ಏಕಾದಶಿ ಉಪವಾಸಗಳು ಬರ್ತವೆ. ಅದರಲ್ಲಿಯೂ ಕೆಲವೊಮ್ಮೆ ಶ್ರವಣ ನಕ್ಷತ್ರ ದ್ವಾದಶಿ ಬಂದರೆ ಶ್ರವಣೋಪವಾಸ ಅಥವಾ ಅತಿರಿಕ್ತ ಉಪವಾಸ ಅಂತ ಈ ರೀತಿಯಾಗಿ ಆ ಏಕಾದಶಿಯಲ್ಲಿ ಇರುವಂತಹ ಪ್ರಭೇದಗಳನ್ನು ನಾವು ಕಾಣ್ತೇವೆ. ಹಾಗೆ ಒಂದೊಂದು ಏಕಾದಶಿಗೂ ಕೂಡ ಒಂದೊಂದು ಹೆಸರಿದೆ. ಈ ವೈಕುಂಠ ಏಕಾದಶಿಯ ಹೆಸರು ಏನು ಅಂತಂದರೆ ಮುಕ್ತಿದ ಅಂತ ಹೆಸರು. ಯಾಕೆ ಅಂತಂದರೆ ಈ ವೈಕುಂಠ ಏಕಾದಶಿಯ ದಿನ ಯಾರು ಉಪವಾಸ ಮಾಡಿ ಭಗವಂತನ ದರ್ಶನವನ್ನು ಮಾಡಿ ಸತ್ಯಾಸ್ತ್ರಗಳ ಶ್ರವಣವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡ್ತಾರೋ ಅವರು ಮುಕ್ತಿಯನ್ನು ಹೊಂದುತ್ತಾರೆ. ಇದರಲ್ಲಿ ಯಾವ ಸಂದೇಹವಿಲ್ಲ ಅಂತ ಏಕಾದಶಿಯ ಮಹಾತ್ಮ್ಯದಲ್ಲಿ ನಾವು ಕೇಳ್ತೇವೆ. ಈ ಏಕಾದಶಿಗೆ ಏನು ಅಷ್ಟು ವೈಶಿಷ್ಟ್ಯ? ಯಾವ ಏಕಾದಶಿಗೂ ಇಲ್ಲದೇ ಇರುವಂತಹ ಒಂದು ವೈಶಿಷ್ಟ್ಯ ಈ ಏಕಾದಶಿಗೆ ಯಾಕೆ ಬಂದಿದೆ ಅಂತ ಒಂದು ಪ್ರಶ್ನೆ ಬರಬಹುದು. ಮತ್ತೊಂದು ಪ್ರಶ್ನೆಯೂ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಪಂಚಾಂಗವನ್ನು ತೆಗೆದುಕೊಂಡು ನೋಡಿದಾಗ ಕೆಲವೊಂದು ವರ್ಷಗಳಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ದಿನ ವೈಕುಂಠ ಏಕಾದಶಿ ಅಂತ ಕೊಟ್ಟಿರ್ತಾರೆ, ಅಂದರೆ ಮಾರ್ಗಶಿರ ಮಾಸ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಪುಷ್ಯ ಮಾಸದಲ್ಲಿ, ಅರ್ಥಾತ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ದಿನ ಆ ಆರಾಧನೆ ಬರುವಂತಹ ಏಕಾದಶಿ ವೈಕುಂಠ ಏಕಾದಶಿ ಅಂತ ಕೊಟ್ಟಿರ್ತಾರೆ. ಅಂದರೆ ಇದು ವೈಕುಂಠ ಏಕಾದಶಿ ಅಂತ ಅನ್ನೋದು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಹೇಳಬೇಕಾ, ಅಥವಾ ಪುಷ್ಯ ಮಾಸದಲ್ಲಿ ಬರುವಂತಹ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಹೇಳಬೇಕಾ ಅಂತ ಮತ್ತೊಂದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಗೆ ಸಮಾಧಾನ ಏನು ಅಂತಂದರೆ, ಧನುರ್ಮಾಸ ಸೂರ್ಯ ತಾನು ಧನುರಾಶಿಯಲ್ಲಿ ಯಾವಾಗ ಪ್ರವೇಶವನ್ನ ಮಾಡ್ತಾನೆ ಆ ಮಾಸಕ್ಕೆ ಧನುರ್ಮಾಸ ಅಂತ ಕರೀತಾರೆ. ಆ ಧನುರ್ಮಾಸದ ಶುಕ್ಲ ಪಕ್ಷ ಏಕಾದಶಿ ಯಾವುದಾಗಿರ್ತದೋ ಅದೇ ವೈಕುಂಠ ಏಕಾದಶಿ. ಆ ಸೂರ್ಯ ಧನುರಾಶಿಯಲ್ಲಿ ಪ್ರವೇಶ ಮಾಡೋದು ಮಾರ್ಗಶಿರ ಮಾಸದಲ್ಲಿ ಮಾಡಿದರೆ ಆವಾಗ ಸತ್ಯನಾಥರ ಆರಾಧನೆಯ ದಿನ ವೈಕುಂಠ ಏಕಾದಶಿ ಬರುತ್ತೆ. ತಾನು ಅಂದರೆ ಈಗ ಆ ಧನುರ್ಮಾಸದ ಏಕಾದಶಿ ಶುಕ್ಲ ಪಕ್ಷ ಏಕಾದಶಿ ಪುಷ್ಯ ಮಾಸದಲ್ಲಿ ಬಂದರೆ ಅದು ಆವಾಗ ವೈಕುಂಠ ಏಕಾದಶಿ ಅಂತ ಆಗ್ತದೆ. ಹಾಗಾಗಿ ಎರಡೂ ಸರಿಯಾದದ್ದೇ. ಈ ಏಕಾದಶಿಗಳಲ್ಲಿ ಶ್ರೇಷ್ಠವಾದದ್ದು ಯಾಕೆ ಅಂತಂದರೆ ಭಗವಂತ ತಾನು ಅರ್ಚಾರೂಪೇಣ ಅನೇಕ ದೇವಸ್ಥಾನಗಳಲ್ಲಿ ತಾನು ನೆಲೆಸಿದ್ದಾನೆ. ಆ ಎಲ್ಲ ದೇವಸ್ಥಾನಗಳಲ್ಲಿಯೂ ವಿಶಿಷ್ಟವಾಗಿ ಸ್ವಯಂ ವ್ಯಕ್ತ ದೇವಸ್ಥಾನಗಳಲ್ಲಿ, ಅದರಲ್ಲಿಯೂ ದಕ್ಷಿಣ ದೇಶದಲ್ಲಿ ನಾವು ವೈಕುಂಠ ಏಕಾದಶಿಯ ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನಿಗೆ ಉತ್ಸವಾದಿಗಳು ನೆರವೇರೋದನ್ನು ನಾವು ನೋಡ್ತೇವೆ.
ಅಂದರೆ ಈ ವೈಕುಂಠ ಏಕಾದಶಿಯ ಮೂಲಕ ಭಗವಂತ ನಮಗೆ ನೀಡುವ ಸೂಚನೆ ಏನು ಅಂತಂದರೆ, ವೈಕುಂಠ ಏಕಾದಶಿಯ ದಿನ ಎಲ್ಲ ದೇವಸ್ಥಾನಗಳಲ್ಲಿ ದೇವರಿಗೆ ಉತ್ಸವವಾಗತ್ತೆ. ಭಗವಂತ ತಾನು ಗರ್ಭಗೃಹದಿಂದ ಹೊರಟು ಸರ್ವಾಲಂಕಾರ ಭೂಷಿತನಾಗಿ ತಾನು ಆ ಎಲ್ಲ ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ಅಂತ ಇರ್ತದೆ. ಆ ವೈಕುಂಠ ದ್ವಾರದ ಮೂಲಕ ಭಗವಂತ ತಾನು ಬರ್ತಾನೆ. ಈ ಉತ್ಸವದ ವಿಶೇಷವನ್ನ ನಾವು ಶ್ರೀರಂಗ ಕ್ಷೇತ್ರದಲ್ಲಿ ನಾವು ಕಾಣಬಹುದು. ಭಗವಂತ ತಾನು ಬೆಳಗ್ಗೆ ಒಳ್ಳೆ ಉತ್ತಮ ಲಗ್ನದಲ್ಲಿ ಹೊರಟು ತಾನು ಆ ಏಕಾದಶಿ ಪ್ರಾಕಾರ ಪ್ರದಕ್ಷಿಣೆಯಾಗಿ ತಾನು ಬಂದು ಆ ವಿರಜಾ ನದಿ ಮಂಟಪದಿಂದ ವೇದಘೋಷ ಪ್ರಾರಂಭವಾಗ್ತದೆ. ಆ ವೇದ ಪಾರಾಯಣ ಪ್ರಾರಂಭವಾದ ಮೇಲೆ ಭಗವಂತ ವೈಕುಂಠ ದ್ವಾರದ ಮೂಲಕ ತಾನು ಆಯಿರಂಕಾಲ್ ಮಂಟಪಂ ಅಂದರೆ ಸಹಸ್ರ ಸ್ತಂಭ ಮಂಟಪ ಅಂತ ಕರೀತಾರೆ. ಭಗವಂತ ವೈಕುಂಠದಲ್ಲಿ 1000 ಕಾಲು ಮಂಟಪದ ಮಧ್ಯದಲ್ಲಿ ತಾನು ವಿರಾಜಮಾನನಾಗಿರ್ತಾನೆ. ತಿರುಮಾಮಣಿ ಮಂಟಪ ಅಂತ ಹೆಸರು. ಆ ಮಂಟಪದಲ್ಲಿ ಭಗವಂತ ತಾನು ನೆಲೆಸಿರ್ತಾನೆ. ಇದರ ಮೂಲಕ ಭಗವಂತ ತಾನು ತಿಳಿಸೋದು ಏನು ಅಂತಂದರೆ, ಆ ವೈಕುಂಠ ದ್ವಾರದ ಹಿಂದೆ ಒಂದು ನದಿ ಕೆಳಗಡೆ ಗುಪ್ತವಾಗಿ ವಿರಜಾ ನದಿ ಓಡ್ತಾ ಇದೆ. ಒಬ್ಬ ಜೀವರಾಶಿ ತಾನು ಈ ಸಂಸಾರದಿಂದ ಪಾರನಾದ ಮೇಲೆ ತಾನು ಹೇಗೆ ಮುಕ್ತಿಯನ್ನು ಹೊಂದುತ್ತಾನೆ ಅಂತನ್ನೋದನ್ನ ಭಗವಂತ ಈ ಉತ್ಸವದ ಮೂಲ ನಮಗೆ ತೋರಿಸ್ತಾ ಇದ್ದಾನೆ. ಹೊರಟು ಬರ್ತಾನೆ, ಆ ವಿರಜಾ ನದಿಯನ್ನು ದಾಟಿ ಆ ವೈಕುಂಠ ದ್ವಾರವನ್ನು ನಾವು ಮೆಟ್ಟಬೇಕು. ಹಾಗಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ದೇವರು ತಾನು ಉತ್ಸವವನ್ನು ಮಾಡಿಕೊಡ್ತಾನೆ. ಆಚಾರ್ಯರು ನಮಗೆ ತಿಳಿಸೋದೇನು ಅಂತಂದರೆ, ಲಿಂಗದೇಹ ಭಂಗವಾದ ವಿರಜಾ ನದಿ ಸ್ನಾನದಿಂದಲೇ ಲಿಂಗದೇಹ ಭಂಗವಾಗ್ತದೆ. ಆ ಲಿಂಗದೇಹ ಭಂಗದಿಂದ ತಾನು ವಿರಜಾ ನದಿ ಸ್ನಾನವನ್ನು ಮಾಡಿ ತಾನು ವೈಕುಂಠವನ್ನು ಹೊಂದುತ್ತಾನೆ ಜೀವ ಅಂತ ಅನ್ನುವುದನ್ನ ಉತ್ಸವವನ್ನ ಮಾಡಿಕೊಂಡು ಭಗವಂತ ತೋರಿಸುವಂತಹ ಒಂದು ವೈಶಿಷ್ಟ್ಯವನ್ನ ನಾವು ಈ ದಕ್ಷಿಣ ದೇಶಗಳಲ್ಲಿ ವಿಶೇಷವಾಗಿ ನಾವು ಕಾಣ್ತೇವೆ. ಹಾಗಾಗಿ ಈ ವೈಕುಂಠ ಏಕಾದಶಿ ಅಂತ ಅನ್ನೋದು ಬಹಳ ಉತ್ತಮವಾದಂತಹ ಏಕಾದಶಿ. ಆ ವೈಕುಂಠ ಏಕಾದಶಿಯಲ್ಲಿ ಮಾತ್ರ ಕೆಲವೊಂದು ದೇವಸ್ಥಾನಗಳಲ್ಲಿ ಒಂದು ಪ್ರಾಕಾರವನ್ನು ತೆಗಿತಾರೆ, ವೈಕುಂಠ ದ್ವಾರ ಅಂತ. ಆ ವೈಕುಂಠ ದ್ವಾರದಿಂದ ನಾವು ಪ್ರದಕ್ಷಿಣೆಯನ್ನು ಬಂದು ಆ ದೇವರನ್ನ ದರ್ಶನ ಮಾಡಿದಾಗ ವಿಶೇಷವಾಗಿ ನಮ್ಮ ಪಾಪಗಳನ್ನು ಕಳ್ಕೊಳ್ತೇವೆ. ಹಾಗಾಗಿ ಸರ್ವೋತ್ತಮವಾದ ಏಕಾದಶಿ ಯಾಕೆ ಅಂತಂದರೆ, ಭಗವಂತ ಸ್ವಯಂ ತಾನು ಒಬ್ಬ ಜೀವ ಹೇಗೆ ಮುಕ್ತನಾಗ್ತಾನೆ ಅಂತ ಅನ್ನುವುದನ್ನ ಉತ್ಸವ ಮೂಲಕ ತಾನು ಮಾಡಿ ತೋರಿಸ್ತಾನೆ ಅಂತ ಅನ್ನೋದಕ್ಕಾಗಿ ಎಲ್ಲ ಏಕಾದಶಿಗಳಲ್ಲಿ ಈ ವೈಕುಂಠ ಏಕಾದಶಿ ಅಂತ ಅನ್ನೋದು ಶ್ರೇಷ್ಠವಾಗಿದೆ. ಅಂತ ವೈಕುಂಠ ಏಕಾದಶಿಯಂದು ಮಾತ್ರ ಉಪವಾಸ ಮಾಡಿದರೆ ಸಾಕು, ಇನ್ನು ಮಿಕ್ಕಿದ ಏಕಾದಶಿಯಲ್ಲಿ ಉಪವಾಸ ಮಾಡೋದು ಬೇಕಾಗಿಲ್ಲ ಅಂತ ಅನೇಕರು ಹೇಳಿದ್ದಾರೆ, ಅನೇಕರು ತಿಳಿದಿದ್ದಾರೆ. ಹಾಗೆ ಅದು ಸರಿಯಾದದ್ದಲ್ಲ. ಪ್ರತಿಯೊಂದು ಏಕಾದಶಿ ಉಪವಾಸ ಮಾಡಬೇಕು. ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ನಾವು ಭಗವಂತನ ಸೇವೆಯನ್ನು ಮಾಡಬೇಕು. ಆ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಯಾವ ವಿಘ್ನಗಳಿಲ್ಲದೆ, ಯಾವ ಅನಾರೋಗ್ಯ ತೊಂದರೆ ಇಲ್ಲದೆ ಭಗವಂತ ನಮ್ಮಿಂದ ಏಕಾದಶಿ ಉಪವಾಸವನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.